ಕಳೆದ ಕೆಲವು ವರ್ಷಗಳಿಂದ ಮರೆಯಾಗಿದ್ದ ಮಂಗನ ಕಾಯಿಲೆ ಮತ್ತೆ ದಾಂಗುಡಿ ಇಟ್ಟಿದೆ. ಉತ್ತರ ಕನ್ನಡ ಚಿಕ್ಕಮಗಳೂರಿನಲ್ಲಿ ಕೊಂಚ ರಿಲೀಫ್ ಎನಿಸಿದ ಕಾಯಿಲೆ ಮತ್ತೆ ಒಕ್ಕರಿಸಿದ್ದು ಆತಂಕ ಸೃಷ್ಟಿ ಮಾಡಿದೆ. ಚಿಕ್ಕಮಗಳೂರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲ ವರ್ಷಗಳಿಂದ ಮಾಯವಾಗಿದ್ದ ಮಂಗನ ಕಾಯಿಲೆ ಮತ್ತೆ ಒಕ್ಕರಿಸಿದೆ. ಕೊಂಚ ರಿಲೀಫ್ ಎನಿಸಿದ ಮಂಗನ ಕಾಯಿಲೆ ಭೀತಿ ಮತ್ತೆ ಆವರಿಸಿದೆ. ಕಳೆದ ಕೆಲ ದಿನಗಳಿಂದ ಸಿದ್ದಾಪುರ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಮಂಗನ ಕಾಯಿಲೆ ಹೆಚ್ಚಾಗ್ತಾನೆ ಇದೆ. ಸಿದ್ದಾಪುರ ತಾಲೂಕಿನ ಕೊರ್ಲಕೈ, ಕ್ಯಾದಗಿ, ಬಿಳಿಗಿ ಹಾಗೂ ಕೋಲ್ಶಿರ್ಸಿ ಗ್ರಾಮದ ಒಟ್ಟು 21 ಜನರಲ್ಲಿ ಮಂಗನ ಕಾಯಿಲೆ ಖಚಿತವಾಗಿದೆ. ಈಗಾಗಲೇ ಓರ್ವ ಮಣಿಪಾಲ, ಇನ್ನೋರ್ವ ಮಂಗಳೂರಿನ ಯನಪೋಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೆ 6 ಜನರು ಸಿದ್ದಾಪುರ ತಾಲೂಕು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಉಳಿದವರೆಲ್ಲರೂ ಮನೆಯಲ್ಲಿ ವಿಶ್ರಾಂತಿ ಪಡೆದಿದ್ದಾರೆ. ಟೋಟಲಿ ನಮ್ಮಲ್ಲಿ 3 ಪೇಷಂಟ್ ಇದೆ. ಒಂದು 79 ಓಲ್ಡ್ ಪೇಷಂಟು ಸ್ವಲ್ಪ ಕ್ರಿಟಿಕಲ್ ವೆಂಟಿಲೇಟರ್ ಇದೆ, ಬಿಟ್ಟರೆ ಇನ್ನು 2 ಪೇಷಂಟು ಅಬ್ಸಲ್ಯೂಟ್ಲಿ ನಾರ್ಮಲ್ ಇದ್ದಾರೆ. ರಿಗಾರ್ಡಿಂಗ್ ನಾವು ಇದಕ್ಕೆ ಏನೇನು ಕ್ರಮ ತಗೊಳ್ಬೇಕು ಅದನ್ನು ರೆಗ್ಯುಲರ್ ಸರ್ವೆಲೆನ್ಸ್ ನಡೀತಾನೆ ಇದೆ. ಮನೆ ಮನೆಗೆ ಭೇಟಿ ಕೊಡುವಂಥದ್ದು, ನಮ್ಮ ಆಶಾ ಕಾರ್ಯಕರ್ತರಿರ್ಬೋದು ಮತ್ತು ನಮ್ಮ PHOಗಳು, HIOಗಳು ಎಲ್ಲರೂ ಕೂಡ ಕಾರ್ಯಕ್ರಮದ ಇದು ಮನೆ ಮನೆಗೆ ವಿಸಿಟ್ ಮಾಡಿ ಅವರಿಗೆ ಜನಗಳಿಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಕಳೆದ 5 ವರ್ಷಗಳಲ್ಲಿ ಮಂಗನ ಕಾಯಿಲೆಗೆ ಜಿಲ್ಲೆಯಲ್ಲಿ 200ಕ್ಕೂ ಹೆಚ್ಚು ಜನ ತುತ್ತಾದರೆ 8 ಜನ ಈ ಕಾಯಿಲೆಯಿಂದ ಮೃತರಾಗಿದ್ರು. ಆದರೆ ಕಾಯಿಲೆಗೆ ಇರುವ ಲಸಿಕೆ ಪರಿಣಾಮಕಾರಿಯಾಗಿಲ್ಲ. ಇತ್ತ ಚಿಕ್ಕಮಗಳೂರಿನಲ್ಲಿ 2 ವರ್ಷದಿಂದ ಕೊಂಚ ರಿಲೀಫ್ ಆಯಿತು ಅನ್ನುವಷ್ಟರಲ್ಲೇ ಈ ವರ್ಷ ಫೆಬ್ರವರಿಯಷ್ಟರೊಳಗೆ 3 ಪ್ರಕರಣ ಪತ್ತೆಯಾಗಿದೆ. 3 ಕೊಪ್ಪ ಶೃಂಗೇರಿ ತಾಲೂಕಿನವರು, 3ರಲ್ಲಿ 2 ಡಿಸ್ಚಾರ್ಜ್ ಆಗಿದ್ರೆ ಇನ್ನೋರ್ವರು ICUನಲ್ಲಿದ್ದಾರೆ. ಕಾರವಾರದಿಂದ ಶೇಷಗಿರಿ ಮುಂಡಳ್ಳಿ ಜೊತೆ ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.